ಹಾಯ್ ಹಲೋ, ಗೃಹ ಪ್ರವೇಶ ಅಜ್ಜಿ ಮನೆ ಗೃಹ ಪ್ರವೇಶದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಫ್ರೆಂಡ್ಸ್ ಬಟ್ಟೆ ಹೊಲಿಯೋದಕ್ಕೆ ತುಂಬ ಇತ್ತು. ಹಾಗಾಗಿ ವಿಡಿಯೋ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ವಿಡಿಯೋ ಶೂಟೆಲ್ಲ ಮಾಡಿ ಇಟ್ಕೊಂಡಿದ್ದೀನಲ್ವ, ಹಾಗಾಗಿ ಒಂದು ನೆನಪಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡಾಗ. ಅದರಲ್ಲೂ ಸಮೇತ ಇದು ನನ್ನ ಅಮ್ಮನ ಮನೆ ಕಡೆ ಫ್ಯಾಮಿಲಿ ಅನ್ಬೋದು. ಫ್ರೆಂಡ್ಸ್ ಇದು ಅಜ್ಜಿ ಮನೆ. ಅಂದರೆ ಈಗ ಅಜ್ಜಿ ಇಲ್ಲ, ಹಾಗೆ ನಮ್ಮಮ್ಮ ಇಲ್ಲ, ಅವರೆಲ್ಲರ ನೆನಪಷ್ಟೇ ಇರೋದು. ಅವರು ಇದ್ದಿದ್ರೆ ಈ ಗೃಹ ಪ್ರವೇಶ ಅನ್ನೋದು ಇನ್ನೂ ತುಂಬ ಚೆನ್ನಾಗಿ ಆಗ್ತಿತ್ತು ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆಗ್ತಿತ್ತು ಫ್ರೆಂಡ್ಸ್. ಅಷ್ಟು ನಮ್ಮಮ್ಮಂಗೆ ಅವ್ರ ಮನೆ ಅಂದರೆ ತುಂಬ ಇಷ್ಟ. ಅವ್ರು ವಾರಕ್ಕೆ 2-3 ಸರಿ ಆದರೂ ಹರ್ತಾಳು ನಮ್ಮ ಅಜ್ಜಿ ಮನೆ, ಅಲ್ಲಿಗೆ ಬರ್ತಾಯಿದ್ರು. ಹಾಗೆಯೇ ಫ್ರೆಂಡ್ಸ್ ಗೃಹ ಪ್ರವೇಶ ಮಾಡಿಸ್ತಾ ಇದ್ದಾರೆ ಭಟ್ರು. ಫಸ್ಟಿಗೆ ನಮ್ಮ ಅಜ್ಜಿ ಮನೆ ಹಿಂದೆ ಯಕ್ಷಮ್ಮನ ದೇವಸ್ಥಾನದ ಪೂಜೆ ಎಲ್ಲ ಆಯಿತು. ಆಗಾದಮೇಲೆ ಮನೆ ಒಳಗಡೆ ಗೃಹ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಹೇಗೆ ಅಂದರೆ ಈ ಸೇರು ಮತ್ತು ತೊಟ್ಲು ಹಾಗೆ ಮಗು ಈ ರೀತಿ ಭಟ್ರು ಶಾಸ್ತ್ರೋಕ್ತವಾಗಿ ಮನೆ ಗೃಹ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಫ್ರೆಂಡ್ಸು ಅತ್ತೆ ಒಬ್ಬರೇ ಅಡುಗೆ ಮಾಡೋದಾಗಿತ್ತು. ಅವರು ಗೃಹ ಪ್ರವೇಶದ ಕೆಲವೊಂದು ಸಂಪ್ರದಾಯಗಳನ್ನು ಮಾಡ್ತಾಯಿದ್ರು ಅತ್ತೆ ಮಾವ. ಹಾಗಾಗಿ ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿಯಲ್ಲೇ ಊಟಕ್ಕೆಲ್ಲ ಇದ್ರಲ್ವ, ಹಾಗಾಗಿ ನಾವು ಅಡುಗೆ ಅಂಥೇಳಿ ಬ್ಯುಸಿ ಇದ್ವಿ. ನನಗೆ ಫುಲ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವರು ನಮ್ಮ ಅತ್ತೆ ಹಾಗೆ ಇವರು ಮಾವ, ಅಂದರೆ ನಮ್ಮಮ್ಮನ ತಮ್ಮ, ಒಬ್ಬರೇ ತಮ್ಮ, ನಮ್ಮಮ್ಮ ಮತ್ತು ನಮ್ಮ ಮಾವ ಇಬ್ಬರೇ. ಹಾಗೆಯೇ ನಮ್ಮ ಅತ್ತೆ ನೋಡ್ರಿ ಗೃಹ ಪ್ರವೇಶಕ್ಕೆ ಹಾಲು ಉಗ್ಸೋಕ್ಕೆ ಸ್ಟವ್ಗೆ ಅರಿಶಿನ ಕುಂಕುಮ ಹಚ್ಚುತ್ತಿದ್ರು. ಇದು ಬಂದುಬಿಟ್ಟು ನನ್ನ ಇನ್ನೊಬ್ಬ ಮಾವನ ಮಗಳು, ಅಂದರೆ ಕಾವ್ಯ ಅಂತೇಳ್ಬಿಟ್ಟು ಸ್ಟವ್ನ ಅವರಿಗೆ ಗಿಫ್ಟ್ ಮಾಡಿದ್ದಾಳೆ. ಲಾವಣ್ಯನಿಗೆ ದೊಡ್ಡಪ್ಪನ ಮಗಳು, ಅವರು ಎಲ್ಲ ಒಟ್ಟಿಗೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ. ಅವಳು ಬೆಂಗಳೂರಲ್ಲೇ ಜಾಬ್ ಮಾಡೋದು. ನೋಡಿ ಹಾಲು ಉಕ್ಕೋಕ್ಕೆ ಇಟ್ಬಿಟ್ಟು ನಾವೆಲ್ಲ ಕಾಯ್ತಾ ಇದ್ವಿ. ಹಾಗೆಯೇ ಫ್ರೆಂಡ್ಸ್ ಎಲ್ಲರೂ ಫ್ಯಾಮಿಲಿ ಸೇರಿದಾಗ ಎಷ್ಟೊಂದು ಖುಷಿ ಇರುತ್ತೆ. ಎಷ್ಟೋ ವರ್ಷಗಳಿಂದ ನೋಡದೇ ಇರೋರೆಲ್ಲ ಒಂದೊಂದು ಫಂಕ್ಷನ್ಗಳಲ್ಲಿ ಸೇರ್ತಾರೆ. ನೋಡಿ ಹಾಲು ಉಕ್ಕು ಬಂತು, ಹಾಗೆ ಹಾಲು ಉಕ್ಕಿದ ಮೇಲೆ ಸಕ್ಕರೆ ಹಾಕಿ ಇನ್ನೂ ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ನಾವು ಒಳಗಡೆ ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಆಗಲಿಲ್ಲ, ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಗೃಹ ಪ್ರವೇಶ ಹಾಲೆಲ್ಲ ಉಕ್ಕಿಸಿ ಪ್ರವೇಶ ಆದ ನಂತರ ಊಟದ ಕಾರ್ಯಕ್ರಮ ಇತ್ತು. ಹಾಗೆ ಎಲ್ಲರೂ ಊಟ ನಾನು ಮತ್ತು ಮಂಜು ಅವರ ಹೆಂಡತಿ ಮಾಡಿರೋದು. ಹಾಗೆ ಪಾಯಸ ಮತ್ತು ಅನ್ನ ಸಾಂಬಾರು ಪಲ್ಯ ಮಾಡಿದ್ವಿ. ಇವಳು ನಮ್ಮ ಮಾವನ ಮಗಳು, ಅಂದರೆ ದೊಡ್ಡ ಮಾವನ ಮಗಳು. ಅವಳು ಸಾಂಬಾರೆಲ್ಲ ಹಾಕ್ತಾಯಿದ್ಲು, ಅಂದರೆ ಊಟ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ಲು. ಕೋಸು ಪಲ್ಯ ಮತ್ತು ಮಿಕ್ಸ್ ತರಕಾರಿ ಸಾಂಬಾರು ಮತ್ತು ಗೋಧಿ ಕಡಿ ಪಾಯಸ ಮಾಡಿದ್ವಿ. ಸಿಂಪಲ್ಲಾಗಿ ನಾವೊಂದು 15-20 ಜನ ಇದ್ವಿ ಪ್ರವೇಶದ ಹಿಂದಿನ ದಿನ. ನೋಡಿ ಅಡುಗೆ ಮನೆ ಈ ರೀತಿ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಹಂಚಿನ ಮನೆಯೇ ಸಾಕು, ಹಳ್ಳಿ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಮನೆ. ನಮ್ಮ ಅಜ್ಜಿ ಮನೆ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಎಲ್ಲ ದೇವರ ಕೃಪೆ ಅಂತ ಹೇಳ್ಬೋದು. ಹಾಗೆ ನನ್ನ ತಂಗಿ ಸಹ ನೋಡಿ, ಅವಳು ಸಹ ಪ್ರೆಗ್ನೆಂಟ್ ಇದ್ದಾಳೆ. ಅವಳು ಸಹ ಒಂದು ನಿಮಿಷನೂ ಕೂತ್ಕೊಳ್ಳದೆ ಇರೋ ಹಾಗೆಯೇ ಎಲ್ಲ ಕೆಲಸಗಳನ್ನು ಮಾಡಿದ್ಲು. ಅವಳಿಗೆ 8 ತಿಂಗಳು ನಡೀತಾ ಇದೆ ಇವಾಗ. ಅವಳು ಸುಮ್ಮನೆ ಕೂರೋದೇ ಇಲ್ಲ, ಏನಾದರೂ ಕೆಲಸ ಮಾಡ್ತಾನೆ ಇರ್ತಾಳೆ. ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ. ಏನಾದರೂ ಕೆಲಸ ಮಾಡಲೇಬೇಕು. ಅವಳು ಸುಮ್ಮನೆ ಕೂತ್ಕೊಳ್ಳೋದಂದರೆ ಅವಳಿಗೆ ಆಗೋದೇ ಇಲ್ಲ. ಆದ್ದರಿಂದ ಹಾಗೆ ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಇದ್ವಿ. ಎಷ್ಟೋ ವರ್ಷಗಳ ನಂತರ ಭೇಟಿಯಾಗಿದ್ವಿ. ಎಲ್ಲ ಫ್ಯಾಮಿಲಿ ಸೇರಿದಾಗ ರಿಯಲ್ ವಾಯ್ಸೇ ಇರಲಿ ಅಂದ್ಬಿಟ್ಟು ರಿಯಲ್ ವಾಯ್ಸನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಗೃಹ ಪ್ರವೇಶದ ದಿನ ಸಹ ವಿಡಿಯೋನ ಹಾಕ್ತೀನಿ. ಚಿನ್ನ ಕ್ಯಾಪ್ಚರ್ ಮಾಡೋ ಮೊಬೈಲ್ ಉಲ್ಟಾ ಇಟ್ಕೊಂಡು
ಯೂಟ್ಯೂಬ್ ಚಾನಲ್ ಏ ಒಬ್ರು ತೆಗಿಯಂಗಿಲ್ಲ. ಹಲೋ ಅಲ್ಲಡರು ಅಲ್ಲ ನಿನ್ನಂತ ಅಮ್ಮ ಈ ಭೂಮಿ ಮೇಲೆ ನೋಡ ಮುಗಬೇಕು ಅಂತ ಅನ್ಸೈತೆ ನಿನಗೆ. ನಾನು ನನ್ನ ಮಗಳಿಗೆ ಟೇಬಲ್ ಖಾಲಿ ಇದೆ, ಎಲ್ಲ ಕುತ್ಕೊಳ್ಳಿ. ಪಲ್ಯ ಹಾಕಿ ಪಲ್ಯ ನನಗೆ ಬಾಳೆಲೆ ಹಾಕ್ಬಿಟ್ಟಿದ್ ಹೌದಾ ಮಗ್ಲೆ ನನ್ನ ಮಗಳು ನೋಡಲ್ಲ ನಾನು ಬನ್ನಿ ಬನ್ನಿ ಮಾವಿಲ್ಲ ಜಾಗ 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 ಹಂಗೆ ಉದ್ದಕ್ಕೆ ಹೋಗಂತಲ್ಲ ಅವ್ರನ್ನ ಆಮೇಲೆ ಮಾಡಿ ತಿನ್ಕಳಿ ಅಂತ ಏ ಎಲ್ಲ ನಮ್ಮ ಬ್ಲಾಗಿಗೆ ಸಪೋರ್ಟ್ ಮಾಡಿ. ಊಟ ಮಾಡ್ಬೇಕು ಪಾಯಸ ಹಾಕು ವೇಸ್ಟ್ ಆಗುತ್ತೆ. ಏ ನಮ್ಮ ಬ್ಲಾಗಿಗೆ ಒಂಚೂರು ಸಪೋರ್ಟ್ ಮಾಡಿ ಅಲ್ಲ. ಮಾಡ್ಬಾರ್ದಂತೆ ಮಂಜು ಪಕ್ಕ ಹಾ ಅವ್ರಿಗೆ ಮಾಡೋದು. ನಾಳೆ ವಿಡಿಯೋ ಹಾಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀವೆಲ್ಲ ಬರ್ತೀರಾ? ಊಟ ಹೇಗಿದೆ? ಊಟ ಬಹಳ ಚೆನ್ನಾಗಿದೆ. ಪಾಯಸ ಹಾಕ್ತಿಲ್ಲ, ಇದುವೇ ಪಾಯಸ ಖಾಲಿ ಆಗಿದೆ. ಹೌದಾ? ನೋಡಿ ಎಲ್ಲ ಬಟ್ಲು ಬಾಳೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನೀವು ಯಾವ ಚಾನೆಲ್? ನಾವು ವೀಣಾ ಅಂತ ಒಂದು ಚಾನಲ್ ನೋಡಿ. ಇವಾಗ ಬಡಿಸ್ತಾರೆ, ಇವಾಗ ಟೇಸ್ಟ್ ಜಾಸ್ತಿ ಆಗುತ್ತೆ ನೋಡಿ. ಹಾ ಇವಾಗ ಟೇಸ್ಟ್ ಅವ್ರು ಯಾರು ಹೇಳಿ? ಅವ್ರು ಬಡಿಸಿದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ. ಸಿಗಲ್ಲ ಮನೆಗೆ ನಾನೊಂದು ಪೋಸ್ ಕೊಡ್ತಿದ್ದೆ, ಫೋಟೋನೇ ತೆಗಿತಿದ್ದೆ. ಪಾಯಸ ಪಾಯಸ ಹೆಂಗಿದೆ ಅಂತ ಹೇಳ್ಬಿಡಿ. ಕಾಮಿಡಿ ಮಾಡಿದ್ರು ನೋಟ್ಬುಕ್ ತಡೀರಿ ಪಾಯಸ ಹೇಳಿ ಇವಾಗ. ಕೈಯಲ್ಲಿ ಪಾಯಸ ಇದೆ, ಬಾಳೆಲೆ ಅರ್ಧ ಉಂಟು, ಪಾಯಸ ಇದೆ, ಸಾಂಬಾರು ಇಷ್ಟು ಉಪ್ಪು ಹಾಕ್ಬೇಕು. ಪಾಯಸ ಬಹಳ ಚೆನ್ನಾಗಿದೆ, ಯಾರು ಮಾಡಿದ್ರೆ ಗೊತ್ತಿಲ್ಲ. ಈಗ ಸ್ವಲ್ಪ ರೈಸ್ ಟೇಸ್ಟ್ ಬರ್ತಾ ಇದೆ, ಸಾಂಬಾರು ಇಷ್ಟು ಉಪ್ಪು ಹಾಕ್ಬೇಕು.
ಸ್ವಲ್ಪ ಖಾರ ಆಗಿದೆ, ಟೇಸ್ಟ್ ಭಾಳ ಚೆನ್ನಾಗಿದೆ, ಚಪ್ಪೆ ಇದೆ, ಭಾಳ ಚೆನ್ನಾಗಿದೆ. ಅಡುಗೆ ಮಾಡಿದ್ರೆ ಯಾರು ಗೊತ್ತಿಲ್ಲ, ಭಾಳ ಚೆನ್ನಾಗಿದೆ. ಹೌದಾ? ಉಪ್ಪು ಹಾಕ್ರೆ ಅವ್ರದ್ದು ಇಲ್ಲಿ ಕೇಳಿ, ಓನರ್ ಇವರು, ಅವ್ರನ್ನ ಕೇಳ್ಬೇಕು ಯಾರು ಹಾಕಿದ್ರು. ಸಾಂಬಾರಿ ಉಪ್ಪು ಹಾಕ್ರೆ. ಪಾಯಸ ಹೇಗಿದೆ? ಪಾಯಸ ಸ್ವಲ್ಪ ಬಾಯಿಗೆ ರುಚಿ ಸಿಗ್ತದೆ, ಅದು ಏನಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ನೋಡಿದ್ರೆ ಸಾವಿಗೆ ಅಕ್ಕಿ ಹಾಕ್ಬೇಕಾಗ್ತದೆ, ಗೋಧಿ ಸಾವಿಗೆ ಹಾಕಿದ್ದಾರೆ. ಬಹಳ ಚೆನ್ನಾಗಿದೆ. ಈಗ ನಮ್ಮ ಪಕ್ಕದ ಅತ್ತೆ ಇದ್ದಾರೆ, ಅವ್ರು ಕೇಳಿ ಪಾಯಸ ಹೇಗಿದೆ ಅಂತ. ಪಾಯಸ ಹಾಕ್ಸ್ಕೊಂಡಿಲ್ಲ, ಇವಾಗ ಉಪ್ಪು ಕರೆಕ್ಟ್ ಇದೆಯಾ? ಹೌದು, ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿದೆ, ಉಪ್ಪು ಬೆರೆಸಿಕೊಂಡ್ರೆ ಕರೆಕ್ಟ್ ಆಗ್ತದೆ. ಸಾಂಬಾರು ಸೂಪರ್ ಆಗಿದೆ, ನಾನು ಹೆಸರೇ ಪಡಿದ್ದು. ಮತ್ತೆ ಊಟ ಮಾಡ್ತಿದ್ದಾರೆ, ಅವ್ರ ಹತ್ರ ಕೇಳಿ ಹೇಗಿದೆ ಸಾಂಬಾರು, ಟೇಸ್ಟ್ ಹೇಗಿದೆ? ಹೌದಾ? ಅದು ಬೇಸರ ಊಟಕ್ಕಲ್ಲ, ಈ ಕಡೆ ಇದ್ದಲ್ಲ ಇವರು ನಮ್ಮ ಗಿರೀಶ್ ಅವರು, ಅವ್ರು ಕೇಳಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಊಟ ಮಾಡ್ತೀವಿ ಅದೇನ ಹಿಂಗೆ ಹೋಗ್ತಾ ಇದ್ರೆ ಕೆಳಗೆ ಹೋಗ್ತಾರೆ. ಕೇಳ್ತಾರೆ ಸ್ವಲ್ಪ ಖಾರ ಆಗಿದೆ. ಇವರೇ ಮಾಡಿದ್ದು. ನಿನ್ನೆ ಹೈಲೈಟ್ ಮಾಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಡೇ ಸತ್ಯನಾರಾಯಣ ಪೂಜೆ, ಹಾಗೆ ಹೋಮ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಪ್ರವೇಶಕ್ಕೆ ಕರೆದಿರ್ತೀವಲ್ಲ, ಎಲ್ಲರೂ ಬಂದಿದ್ದರು. ಎಷ್ಟು ಜನ ಬಂದಿದ್ರು, ಯಾರೆಲ್ಲ ಬಂದಿದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ವಿಡಿಯೋ ಹಾಕ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.